ಹಾಂ ಆಯ್ತು. ನನಗೆ ಅವ್ರ ಜೊತೆ ತುಂಬ ಕನೆಕ್ಷನ್ ಇರೋದ್ರಿಂದ ಸೊ ಲೈಕ್ ತುಂಬ ಎಮೋಷನಲ್. ನಾನು ಅವ್ರನ್ನ ರಾಯರು ಅಂತ ಕರೆಯಲ್ಲ, ನಾನು ಅವ್ರನ್ನ ಕರೆಯೋದು ಮಂಚಾಲಪ್ಪ ಅಂತ. ಸೊ ನಮ್ಮಮ್ಮ ನಂಗೆ ಅದು ಹೇಳಿ ಹೇಳಿ ನನಗೆ ಪವಾಡನೂ ಆಗಿದೆ. ಸೊ ನಾನು 6 ತಿಂಗಳು ಮಗು ಇದ್ದಾಗ ನನ್ನ ಬೆರಳು ಕಟ್ಟಾಗಿತ್ತು. ಅದು ಸರಿ ಹೋಗಲ್ಲ, ಇನ್ನು ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕು ಅಂತ ಎಲ್ಲರೂ ಹೇಳಿದರು. ಬಟ್ ಅದಾದಮೇಲೆ ನಮ್ಮ ಅಜ್ಜಿ ಪ್ರೇ ಮಾಡಿದ್ಮೇಲೆ ಒಂದು 15 ಡೇಸ್ ಆಗಿ ಡಾಕ್ಟ್ರ್ ಹತ್ರ ಹೋದರೆ ನನ್ನ ಬೆರಳು ಇಲ್ಲಿದೆ, ಅದು ತಾನೇ ಕ್ಯೂರ್ ಆಗಿದೆ. ನಂಗೆ ಮಾತಾಡೋಕ್ಕಾಗಲ್ಲ ಅವ್ರ ಬಗ್ಗೆ. ನಮ್ಮ ಪಪ್ಪ ಅಮ್ಮ ಹೇಗೋ ಅವರು ನನಗಷ್ಟೇ. ನಾನು ಅವ್ರ ಬಗ್ಗೆ ಈಗ ನನ್ನ ಬುಕ್ಕು ಪಬ್ಲಿಷ್ ಆಗಬೇಕು, ಅವ್ರ ಬಗ್ಗೆ ಬರೆದಿರೋದು, ಪೋಯಮ್ಸ್ ಎಲ್ಲ ಬರೀತಿರೋದು. ನಂಗೆ ಮಾತಾಡೋಕ್ಕೆ ಗೊತ್ತಿಲ್ಲ ನನಗೆ. ನಾನು ಮಂಚಾಲಪ್ಪ ಅಂತಲೇ ಕರೆಯೋದು. ನಮ್ಮ ಪಪ್ಪ ಅಮ್ಮನಿಗಿಂತ ಕ್ಲೋಸಾಗಿ ಮಾತಾಡ್ತೀನಿ. ಪ್ರತಿದಿನ ನನಗೆ ಏನಾದರೂ ಒಂದು ನಡೀತಾನೆ ಇರುತ್ತೆ. ಎಷ್ಟೋ ಜನ ನನಗೆ ಅವರಿಂದನೇ ಪರಿಚಯ ಆಗಿರೋದು. ಈವನ್ ಅಲ್ಲಿ ಆಚಾರ್ಯರೆಲ್ಲರೂ ಪರಿಚಯ ಆಗಿರೋದು. ಈವನ್ ನನ್ನ ರೂಮ್ ನಾನು ಬುಕ್ ಮಾಡಿರಲಿಲ್ಲ, ಅವರೇ ಬುಕ್ ಮಾಡಿ ಕರೆಸಿರೋದು. ಹೀಗೆ ಅದು ಹೇಳಕ್ಕೆ ಹೋದರೆ ನನಗೆ ಮುಗಿಯೋದೇ ಇಲ್ಲ. ಮಠನೂ ನನ್ನ ಮನೆ ನಂದು. ನನ್ನ ಮನೆಯಲ್ಲಿ ಹೇಗಿರ್ತೀನಿ ಅಲ್ಲೇ, ಬೇರೆ ಯಾವ ಜಾಗದಲ್ಲೂ ನಂಗೆ ಈ ಥರ ವೈಬ್ ಇರಲ್ಲ. ಇಲ್ಲಿ ಬಂದ್ರೇ ಒಂಥರ ನಮ್ಮ ಮನೆ ಬಿಟ್ಟಿದ್ದೀನಿ ಅಂತ ಫೀಲ್ ಆಗಲ್ಲ. ಹಾಂ ಆಯಿತು, ತುಂಬ ಖುಷಿ ಆಗ್ತಿದೆ ಡಿವೈನಿಟಿಗೆ. ಮತ್ತೆ ಏನು ಹೇಳಬೇಕು, ರಾಯರ ಬಗ್ಗೆ ಪ್ರತಿ ವರ್ಷ ಬರ್ತೀವಿ. ಇಟ್ಸ್ ಅಮೇಝಿಂಗ್ ಫೀಲಿಂಗ್. ಹಾಂ, ಯಾವಾಗಲೂ ಹುಟ್ಟಿದಾಗಿಂದ ಬರ್ತಾನೆ ಇದ್ದೀವಿ, ಒಂದು ವರ್ಷನೂ ಮಿಸ್ ಮಾಡಿಲ್ಲ. ಈಗ ಹೇಳಿದ್ರಲ್ಲ ನಮ್ಮ ಅಕ್ಕ ಅವರು, ಸೊ ನಮ್ಮ ಮನೆತನದಲ್ಲಿ ಹೇಗಿದೆ ಅಂದರೆ, ನಮ್ಮ ಮುತ್ತಜ್ಜ ಎಲ್ಲರಿಗೂ ದೇವ್ರಿಗೆ ಬೇಡ್ಕೊಂಡಿದ್ರಂತೆ, ಯಾರು ನನ್ನ ಮನೆತನದಲ್ಲಿ ರಾಯರನ್ನ ನೆನಪು ಮಾಡ್ಕೊಳ್ಳಲ್ಲ, ಅವ್ರು ನೆನೆಸಲ್ಲ, ಅವ್ರು ಹಾಳಾಗಿ ಹೋಗಲಿ ಅಂತ. ಅಷ್ಟು ಭಕ್ತಿ ರಾಯರ ಬಗ್ಗೆ. ಅವ್ರು ಇಲ್ಲದೆ ಏನು ಕೆಲಸನೇ ಇಲ್ಲ. ಏನೇ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಇಲ್ಲಿ ಬಂದು ಆಶೀರ್ವಾದ ತೊಗೊಂಡು ಹೋಗ್ಬೇಕು. ಆ ಥರ ಸುಬುಧೇಂದ್ರ ತೀರ್ಥರು ಬಂದ ಮೇಲೆ ಇನ್ನೂ ಜಾಸ್ತಿ ಆಗಿದೆ ಎಲ್ಲ. ಯಾಕಂದರೆ ಒಂದು ವರ್ಷ ಇದ್ದಂಗೆ ಇನ್ನೊಂದು ವರ್ಷ ಇರಲ್ಲ. ತುಂಬಾ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಚೇಂಜ್ ಆಗಿದೆ, ತುಂಬ ಚೆನ್ನಾಗಿದೆ. ಹಾಂ, ನೀರು ಫುಲ್ ಆಗಿದೆ. ನೀರು ನಾವು ಸ್ನಾನ ಮಾಡಿದ್ವಿ. ಹಾಂ, ಹೌದು. ಲಾಸ್ಟ್ ಟೈಮ್ ಬಂದಿದ್ವಿ ಸಮ್ಮರಲ್ಲಿ, ನೀರೇ ಇರಲಿಲ್ಲ. ಇವಾಗ ನೀರು ನೋಡಿ ಖುಷಿ ಆಗ್ತಿದೆ. ಆಯ್ತು ಸರ್, ತುಂಬ ಒಳ್ಳೇದಾಗುತ್ತೆ. ಬೇಡ್ಕೊಂಡು ಬರಬೇಕು. ನಾವು ಅನ್ಕೊಂಡಿದ್ದಾಗತ್ತೆ. ನಮ್ಗೆ ಏನು ಅನ್ಕೊಂಡು ಮಕ್ಳು ಮರಿ ಚೆನ್ನಾಗಿ ಓದಿದ್ರು ಸಾಕು. ನಾ ಇದೇ ಫಸ್ಟ್ ಬಂದಿರೋದು. ಹೌದು, ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಮತ್ತೆ ಬರ್ಬೇಕು ಅನ್ಸುತ್ತೆ. ಇವಾಗ ನೋಡ್ತಾ ಇದೀನಿ, ಇವಾಗ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. 3 ಜನ. ಮಕ್ಳು ಚೆನ್ನಾಗಿ ಓದ್ಲಿ, ಮನೆ ಎಲ್ಲ ಶಾಂತವಾಗಿರ್ಲಿ. ಇಲ್ಲಿ ನೋಡಿದ್ಮೇಲೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ಎಂದು ಡೆಕೋರೇಷನ್ಸು ಎಲ್ಲ ಸಖತ್ತಾಗಿದೆ. ಎಲ್ಲರೂ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿದ್ಯೆ ಬುದ್ಧಿ ಕೊಡು ಅಂತ ಬೇಡ್ಕೊಂಡಿದ್ದೀನಿ. ಇದೇ ಫಸ್ಟ್ ಟೈಮ್ ಬಂದಿರೋದು. ನೋಡಿದ್ಮೇಲೆ ಮತ್ತೆ ಬರಬೇಕು ಅಂತ ಅನ್ನಿಸ್ತಿದೆ. ನಮ್ಮ ಫ್ಯಾಮಿಲಿ ಬಂದಿದ್ದೀವಿ. ಒಂದು ಫೀಲಿಂಗ್ ಅಂತ ಬರುತ್ತಲ್ಲ, ದೇವ್ರು ನೋಡಿದ ತಕ್ಷಣ ಪಾಸಿಟಿವ್ ವೈಬ್ಸ್ ಬರುತ್ತೆ. ಮಂತ್ರಾಲಯಕ್ಕೆ ಬಂದಿದ್ದೇ ಒಂದು ಪವಾಡ. ಯಾಕಂದರೆ ನನಗೆ ರಾಘವೇಂದ್ರ ಸ್ವಾಮಿ ಹೆಸರೇ ಗೊತ್ತಿದ್ದಿಲ್ಲ. ಫಸ್ಟಿಗೆ ಹೇಳ್ಬೇಕಂದ್ರೆ, ನಾನು ಕಾಲೇಜ್ ಹೋಗ್ತಿರುವಾಗ ನನಗೆ ಒಬ್ಬರು ಲೆಕ್ಚರ್ ಪರಿಚಯ ಆಗಿದ್ದರು. ಅವ್ರ ಮನೆಯಲ್ಲೇ ಇದ್ದು ಅವ್ರು ನನಗೆ ಅಮ್ಮ ಥರ ಪೂರಾ ಕ್ಲೋಸ್ ಆಗಿಬಿಟ್ರು. ಅವರಿಂದನೇ ನಾನು ಇವತ್ತು ಬಂದಿರೋದು. ಇದ್ರದ್ದೆಲ್ಲ ಕ್ರೆಡಿಟ್ಸ್ ನಮ್ಮ ಅಕ್ಕರಿಗೆ ಹೋಗ್ಬೇಕು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ನನ್ನ ಜೀವನದಲ್ಲಿ ನಡೆದಂಥ ಒಂದು ದೊಡ್ಡ ಪವಾಡ ಇಲ್ಲಿ ಬರಬೇಕಂದ್ರೆ. ಶ್ರೀರಾಘವೇಂದ್ರಾಯ ನಮಃ, ಯತಿರಾಘವೇಂದ್ರಾಯ ನಮಃ, ಸದ್ಗುರು ಶ್ರೀರಾಘವೇಂದ್ರಾಯ ನಮಃ, ಪರಿಮಳ ಆಚಾರ್ಯ ನಮಃ, ನಮೋ ನಮಃ ನಮೋ ನಮಃ. ಸ್ವಾಮಿಗಳು ಇವತ್ತು ಭಾಳ ಜನಗಳಿಗೆ ಅವ್ರು ಏನೇ ಕಷ್ಟ ಸುಖ ಏನೇ ಇದ್ರೂ ಅವ್ರದ್ದೆಲ್ಲನ ನೋಡ್ತಾರೆ. ಅವ್ರಿಗೆ ಎಷ್ಟೇ ಕಷ್ಟ ಬಂದರೂ ಸಹ ಅದನ್ನು ಪರಿಹಾರ ಮಾಡ್ತಾರೆ. ಸ್ವಾಮಿನ ನಾವು ನಂಬಬೇಕು. ನಂಬಿ ಭಕ್ತಿ ಮಾರ್ಗದಿಂದ ನಾವು ಹೋದರೆ ನಮ್ದು ಎಷ್ಟೇ ಕಷ್ಟ ಇರಲಿ ಪರಿಹಾರ ಮಾಡ್ತಾರೆ ಸ್ವಾಮಿ ರಾಯರು. ನಾವು ಈಗ ಬಂದು ನಾವೀಗ 2 ವರ್ಷದಿಂದನೂ ನಾವು ಬರ್ತಾನೆ ಇದ್ದೀವಿ. ನಮಗೆ ತುಂಬ ಸಮಸ್ಯೆ ಅಂದರೆ ತುಂಬ ಸಮಸ್ಯೆ ಬಂತು. ಆ ಸಮಸ್ಯೆನೆಲ್ಲ ಪರಿಹರಿಸ್ತಿದ್ದಾರೆ. ಇವತ್ತು ನಮಗೆ ಆ ಸಮಸ್ಯೆಗಳು ಏನೇ ಬಂದ್ರೂ ಎದುರಿಸ್ಬೇಕು ಅನ್ನೋ ಒಂದು ಧೈರ್ಯ ಬರ್ತಾ ಇದೆ. ಆ ಧೈರ್ಯ ಕೊಡ್ತಾ ಇದ್ದಾರೆ ಸ್ವಾಮಿ ನಮ್ಗೆ. ಇವತ್ತು ಸ್ವಾಮಿಗೆ ಚಿರಋಣಿಯಾಗಿರ್ತೀವಿ. ನಮ್ಮ ಜನ್ಮ ಸಾರ್ಥಕ ಆಯಿತು. ನನ್ನ ಹೆಸರು ಸುಶೀಲಾ ಅಂತ. ನಾವು ಚಿತ್ರದುರ್ಗ ಡಿಸ್ಟ್ರಿಕ್ಟು ಚಳ್ಳಕೆರೆಯಿಂದ ಬಂದಿದ್ದೀವಿ.
ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. ಸರ್, ನಾನು ಬಂದು ಸುಮಾರು ಹೋದ ವರ್ಷದಿಂದ ಬರ್ತಾಯಿದ್ದೀನಿ. ನಮಗೇನಂದರೆ ಸಮಸ್ಯೆ ಬಂದರೆ ರಾಯರಿದ್ದಾರೆ ಅನ್ನೋ ಒಂದು ಸ್ಪಷ್ಟನೆ ಬಂದ್ಬಿಟ್ಟಿದೆ ನಮಗೆ. ರಾಯರು ಏನೇ ಒಂದು ಅನುಗ್ರಹ ಬೇಕಾದರೂ ಕೂಡ ಕೇಳಿದ ತಕ್ಷಣ ಅವರು ದಯಪಾಲಿಸ್ತಾರೆ. ಅದು ಏನು ವಿವರಣೆ ಆಗೋಕ್ಕಾಗಲ್ಲ. ಆ ಥರ ಒಂದು ಅನುಭವ ನಾನು ಪಡೆದಿದ್ದೀನಿ. ಯಾಕಂದರೆ ಹೇಳ್ಬೇಕಂದ್ರೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನಾನು ಲಾಸ್ಟ್ ಇಯರಲ್ಲಿ ಒಂದು ಕಾಲೇಜ್ ಓದಬೇಕಾದ್ರೆ ಒಂದು ಬ್ಯಾಕ್ಲಾಗ್ ಇತ್ತು ನಂದು ಒಂದು ಸಬ್ಜೆಕ್ಟು. ಅದು ಏನಾಗಿದ್ದರೆ ಬರೆದು ಸಾಕಾಗಿ ಫೇಲ್ ಆಗ್ತಾಯಿತ್ತು. ಯಾಕೆ ಅಂತಂದ್ಬಿಟ್ಟು ನಾನು ಒಂದು ದಿವಸ ಫೈನಲ್ ಎಕ್ಸಾಮ್ ಹೋಗಿತ್ತು. ಅದು ರಿವೇಷನ್ ಹಾಕೊಂಡ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಮಂತ್ರಾಲಯಕ್ಕೆ ಸೇವೆ ಬಂದ್ಬಿಟ್ಟು ನಾವು ಇದೇ ಆರಾಧನೆಗೆ ಲಾಸ್ಟ್ ಟೈಮು ಆರಾಧನೆಗೆ ಇದೇ ಸೇಮ್ ಡೇಟೇ ಆಗ್ಬಿಟ್ಟು ಬಂದ್ಬಿಟ್ಟೆ. ರೈಲ್ವೆ ಸ್ಟೇಷನ್ ರಾಯರೇ ನೀವು ಇದ್ದೀರಾ, ನೀನು ಪೂಜೆ ನಮಸ್ಕಾರ ಆಗ್ಬಿಟ್ಟು ಪ್ರಣಾಮ ಮಾಡ್ಕೊಂಡು ಬಂದ್ಬಿಟ್ಟೆ. ಆಮೇಲೆ ಬಂದಮೇಲೆ ರಾಯರು ಬಂದಿಲ್ಲ, ಒಂದು 20 ದಿವಸ ಹೋದ್ಮೇಲೆ ರಿವೇಷನ್ ಪಾಸ್ 12 ಮಾರ್ಕ್ ಪಾಸ್ ಮಾಡಿದ್ದಾರೆ ಅಂತ ತುಂಬ ಖುಷಿಯಾಗಿ ಹೇಳ್ಕೊಂಡ್ಬಿಡ್ತಾ ಇರ್ತಾರೆ ಸರ್. ತುಂಬ ಧನ್ಯವಾದ. ಶಿವಕುಮಾರ್ ಸರ್, KGF ಇಂದ. ಶ್ರೀ ಗುರು ರಾಘವೇಂದ್ರಾಯ ನಮಃ. ನಾನು ಭದ್ರಾವತಿಯಿಂದ ಬಂದಿದ್ದೀನಿ. ನಾನು ತುಂಬ ವರ್ಷದಿಂದ ರಾಯರ ಹತ್ರ ಬರ್ತಾ ಇದ್ದೀನಿ. ನಾನು ಅವ್ರ ಹತ್ರ ನನ್ನ ಸಮಸ್ಯೆ ಏನೂ ಹೇಳಲ್ಲ, ಆದರೆ ನಂದು ಎಲ್ಲ ಸಮಸ್ಯೆನೂ ಅವ್ರು ತುಂಬ ಚೆನ್ನಾಗಿ ಬಗೆಹರಿಸ್ತಿದ್ದಾರೆ. 15 ವರ್ಷದಿಂದ ಆರಾಧನೆ ಬರಬೇಕು ಅಂದ್ಕೊಂಡು ಬರೋಕ್ಕಾಗ್ತಿದ್ದಿಲ್ಲ. ಈ ವರ್ಷ ಬಂದು ನನ್ನ ಜೀವನ ಸಾರ್ಥಕವಾಯಿತು ಅನ್ನೋ ಭಾವನೆ ನನಗೆ ತುಂಬಾ ಬಂದಿದೆ. ತುಂಬ ಪಾಸಿಟಿವ್ ಎನರ್ಜಿ ಸಿಗ್ತಾ ಇದೆ ನನಗೆ. ನಾಗಮಣಿ ಅಂತೇಳಿ. ಹರೇ ಶ್ರೀನಿವಾಸ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಭಕ್ತಿ ನಾನು 9 ಇಯರ್ಸಿಂದ ಇವಾಗ ನನಗೆ 68 ಇಯರ್ಸ್ ಆಗ್ತಾ ಇದೆ. ನಿಮಿಷ ಕ್ಷಣಂ ರಾಘವೇಂದ್ರ ಭಕ್ತಿಯಿಂದಲೇ ನಾನು ಬಾಳ್ತಾ ಇದ್ದೀನಿ. ನಾನು ಇರೋದು ಚೆನ್ನೈ, ಆದರೆ ಇಲ್ಲಿ ಮಂತ್ರಾಲಯಕ್ಕೆ ಬಾ ಅಂತ ಆಗಲೇ ಕೊಟ್ಟು 3 ಇಯರ್ಸ್ ಆಯಿತು ಮಂತ್ರಾಲಯದಲ್ಲಿ ಇದ್ದೀನಿ. ಆದರೆ ಈ ಪ್ರೋಗ್ರಾಮ್ಸ್ಗೆ ನಿಯರ್ ದನ್ ನಾನು ಪಂಚಮುಖಿ ಲಾಡ್ಜಲ್ಲಿ ಇಳ್ಕೊಂಡು ಈ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತೀನಿ. ಸ್ವಾಮಿಯವರು ಬೇಕಾದಷ್ಟು ಎಲ್ಲ ಅನುಗ್ರಹವೂ ಮಾಡ್ತಾ ಇದ್ದಾರೆ ಪ್ರಜರಿಗೆ. ಇನ್ನು ಮೇಲೆ ಅವ್ರು ಮಾಡೋ ರಾಮದೇವ್ರ ಪೂಜೆಗೆ ಭಕ್ತಿ ಶ್ರದ್ಧೆಯಿಂದ ಯಾರಾದರೂ ನೋಡ್ಬೇಕನ್ನಿಸ್ತದೆ. ಅವ್ರು ಚಿಕ್ಕ ಮಗುವಾಗಿದ್ದಂಗೆ ಇದ್ದು ದೊಡ್ಡ ಕೆಲಸಗಳೆಲ್ಲ ಮಾಡ್ತಾ ಇದೆ. ಅವರಿಗೆ ರಾಘವೇಂದ್ರ ಸ್ವಾಮಿ ಅನುಗ್ರಹ ಮಾಡ್ತಾ ಇದ್ದಾರೆ ಪೀಠಾಧಿಪತಿಗಳಿಗೆ. ಅದೇ ಅನುಗ್ರಹ ಯಾವತ್ತಿಗೂ ನಮ್ಮ ಕಾಲಕ್ಕೂ ಇರಬೇಕು. ಮಂತ್ರಾಲಯದಲ್ಲಿ ಅಷ್ಟು ಪುಣ್ಯದಿಂದ ನಾವು ಬಾಳ್ತಾ ಇದ್ದೀವಿ. ಪ್ರಜೆಗಳು ಎಲ್ಲರೂ ಬಾಳಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಂತೇಳಿ ನನಗೆ ಭಾಳ ಇಷ್ಟ. ಅದೇ ನಡಿಬೇಕು ಕೂಡ. ಶ್ರೀ ಗುರು ರಾಘವೇಂದ್ರಾಯ ನಮಃ. ನಾನು ಫಸ್ಟ್ ಟೈಮ್ ಅಂದರೆ ಮಂತ್ರಾಲಯಕ್ಕೆ ಬರ್ತಾ ಇದ್ದೆ ಅವಾಗ, ಬಟ್ ಆರಾಧನೆಗೆ ಇದೇ ಫಸ್ಟ್ ಟೈಮ್ ಬಂದಿದ್ದು. ಬರುವಾಗ ನೆಗೆಟಿವ್ ಎನರ್ಜಿ ತುಂಬ ಇತ್ತು. ಹೋಗ್ತೀನೋ ಇಲ್ಲೋ, ಬರ್ತೀವೋ ಇಲ್ವೋ, ಅಂದರೆ ಆಗ್ತದೋ ಇಲ್ವೋ ಅಂತ. ಬಟ್ ಇಲ್ಲಿ ಬಂದಮೇಲೆ ಎಲ್ಲ ಹೆಲ್ತ್ ಇಶ್ಯೂನೂ ಆಯಿತು, ನೆಗೆಟಿವ್ ಎನರ್ಜಿ ಹೋಗಿ ತುಂಬ ಒಳ್ಳೆ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ ಬಂದಿದ್ದು ಫಸ್ಟ್ ಟೈಮ್ ಆರಾಧನೆಗೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಅಂತ ಹೇಳ್ತಾರೆ. ಫಸ್ಟ್ ಟೈಮ್ ನಾನು ಈ ಆರಾಧನೆಗೆ ಬರ್ತಿರೋದು. ಪ್ರತಿ ವರ್ಷವೂ ಮಂತ್ರಾಲಯಕ್ಕೆ ಬಂದೇ ಬರ್ತೀವಿ, ಆದರೆ ಈ ವರ್ಷ ಒಂಥರ ಸ್ಪೆಷಲ್ ನಮಗೆ. ಬಿಕಾಸ್ ಫಸ್ಟ್ ಟೈಮ್ ಎಲ್ಲ ನೋಡ್ತಾ ಇರೋದು. ಪ್ರತಿಯೊಂದು ಪ್ರೋಗ್ರಾಮ್ಸು ನಿನ್ನೆ ನೈಟ್ ಎಲ್ಲದನ್ನೂ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ನಮ್ಮ ಮನೆಯಲ್ಲಿ ಇದನ್ನು ಮಂತ್ರಾಲಯ ಅಂದರೆ ಒಂದು ತವ್ರ ಮನೆ ಆಗಿಬಿಟ್ಟಿದೆ ನಮಗೆ. ರಾಯರು ಏನೇ ಬೇಡ್ಕೊಂಡ್ರು ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ರಾಯರು ಪ್ರತಿಯೊಂದು ನಮಗೆ ಕೊಟ್ಟಿದ್ದಾರೆ. ಧನ್ಯೋಸ್ಮಿ ಅವರಿಗಂತೂ. ಹೀಗೆ ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅಂತ ನಾನು ರಾಯರ ಹತ್ರ ಕೇಳ್ಕೊತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.